ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಜಾತಕದಲ್ಲಿ ಚಂದ್ರನ ಸಮಸ್ಯೆ ಇದ್ದರೆ ಅನಿದ್ರೆ ಕಾಡುತ್ತೆ. ಸರಿಯಾಗಿ ನಿದ್ರೆ ಬರೋದಿಲ್ಲ ಯಾರಿಗೂ ಕೂಡ. ಆಡ್ ಟೈಮಲ್ಲಿ ನಿದ್ದೆ ಬರುತ್ತೆ, ಅಧಿಕವಾಗಿರ್ತಕ್ಕಂಥ ಕೋಪ ಇರುತ್ತೆ. ಇದಕ್ಕೆ ಏನು ಪರಿಹಾರ? ಸರಿಯಾಗಿ ನಿದ್ದೆ ಬರಲ್ಲ ಗುರುಗಳೇ, ನನಗೆ ಏನೆಲ್ಲ ಮಾಡಿದ್ರೆ ಅಟ್ಲೀಸ್ಟ್ ನನಗೆ ಒಂದು ನೆಮ್ಮದಿಯಾಗಿರ್ತಕ್ಕಂಥ ನಿದ್ರೆ ಮನಸ್ಥಿತಿ ಬರುತ್ತೆ? ಈ ಸಿಂಪಲ್ ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮಗೆ ಖಂಡಿತವಾಗಿ ಇದನ್ನು ಮಾಡ್ತಾ 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 ನಿದ್ರೆಯ ಕಾಟ ದೂರ ಆಗುತ್ತೆ. ಕರೆಕ್ಟಾಗಿ ನಿದ್ದೆ ಬರುತ್ತೆ ಟೈಮಿಗೆ. ಹಾಗೆ ಮನಸ್ಥಿತಿನೂ ಕೂಡ ಸ್ವಲ್ಪ ಕಂಟ್ರೋಲಾಗಿರುತ್ತೆ. ಸಿಂಪಲ್ ಪರಿಹಾರ ಕೊಡ್ತಾ ಇದ್ದೇನೆ, ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲು ಈ ದಿನ ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಈ ದಿನ ಸೋಮವಾರ, ದ್ವಾದಶಿ ತಿಥಿ ಇದೆ 9 ಗಂಟೆ 40 ನಿಮಿಷದವರೆಗೂ. ನಂತರ ತ್ರಯೋದಶ ತಿಥಿ ಪ್ರಾರಂಭ. ಕೃಷ್ಣಪಕ್ಷ, ಶಿವಯೋಗ ಇರ್ತಕ್ಕಂಥದ್ದು, ತೈತುಲ ಹಾಗೆ ಗರಜಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 7 ಗಂಟೆ 58 ನಿಮಿಷದಿಂದ 9 ಗಂಟೆ 28 ನಿಮಿಷ ಬೆಳಗಿನವರೆಗೂ. ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 58 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ 3 ಗಂಟೆ 29 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ನೋಡೋದಾದರೆ ಮಧ್ಯಾಹ್ನ 12 ಗಂಟೆ 54 ನಿಮಿಷದಿಂದ 1 ಗಂಟೆ 42 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ನೋಡೋದಾದರೆ ಬೆಳಗ್ಗೆ 8 ಗಂಟೆ 54 ನಿಮಿಷದಿಂದ 9 ಗಂಟೆ 42 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಯಾರಿಗೆ ಯಾವ ಫಲಗಳು ಲಭ್ಯವಾಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಸ್ವಲ್ಪ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಕೆಲಸದಲ್ಲಿ ಒತ್ತಡವಿರುತ್ತೆ, ಸ್ವಲ್ಪ ಲಾಭ ಕಾಣಿಸ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ಹಿರಿಯ ಸಹೋದರರಿಂದ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗೆಲುವಿನ ಸಾಧ್ಯತೆ ಇದೆ. ಒಳ್ಳೆಯದಿದೆ, ಆದರೂ ಕೂಡ ಅಸ್ತಂಗತನಾಗಿರ್ತಕ್ಕಂಥ ಕುಜನ ಫಲ 11ರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ವಿಭಿನ್ನ ಪಾತ್ರಗಳನ್ನು ಕೊಡುತ್ತೆ. ಈ ದಿನ ವ್ಯಾವಹಾರಿಕವಾಗಿ ಶುಭವಿದೆ, ಹಾಗೆ ಒಂದು ವಿದ್ಯಾಭ್ಯಾಸ ಮತ್ತೊಂದರಲ್ಲೂ ಕೂಡ ಶುಭವಿದೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಏನು ಯಾವುದೇ ಒಂದು ಎಷ್ಟೇ ಲಾಭ ಬಂದರೂ, ಎಷ್ಟೇ ಒಂದು ಶುಭವಾದರೂ ಮಾನಸಿಕವಾಗಿ ನೆಮ್ಮದಿ ಸಿಗೋದು ಕಷ್ಟ. ಬಟ್ ತತ್ವ ರಾಜಕೀಯ ಚಂದ್ರ ಇರತಕ್ಕಂಥ ಒಳ್ಳೆ ಪ್ಲೇಸಲ್ಲಿದೆ. ಕೇವಲ ಶುಭವಾಗಬೇಕು ಅಂದರೆ ಈ ದಿನ ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ. ಓಂ ಅಮ್ಮಂಗಾರಕಾಯ ನಮಃ ಮಂತ್ರವನ್ನು ಪಠನೆ ಮಾಡಿ. ನಿಜವಾಗ್ಲೂ ಸರಿಯಾಗಿಬಿಡುತ್ತೆ, ಶುಭವಾಗ್ತದೆ. ಹಾಗೆ ವೃಷಭ ರಾಶಿಗೆ ಹೋಗೋದಾದರೆ ನೋಡಿ, ವೃಷಭ ರಾಶಿಯವರಿಗೆ ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳಿರ್ತಕ್ಕಂಥ ಸಮಯವನ್ನು ತೋರಿಸುತ್ತೆ. ಹಾಗೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಶುಭವನ್ನು ತರುತ್ತೆ. ನಷ್ಟ ಸ್ವಲ್ಪ ಕಡಿಮೆ ಇರತಕ್ಕಂಥ ದಿನ. ಬಟ್ ಸ್ವಲ್ಪ ಮಟ್ಟಿಗೆ ಈಗೋ ಕ್ಲಾಶಸ್ ದಾಂಪತ್ಯದಲ್ಲಿ ಕಾಣಿಸ್ಕೊಳ್ತಾ ಇದೆ. ಬಟ್ ಬೇರೆ ವಿಚಾರದಲ್ಲಿ ತಗೊಳ್ಳೋದಾದರೆ ಖಂಡಿತ ಒಂದು ಶುಭ ಇರ್ತಕ್ಕಂಥದ್ದು, ಅಥಾರಿಟಿ ಇರ್ತಕ್ಕಂಥದ್ದು ಜಾಸ್ತಿ ಇದೆ. ಬಟ್ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡಿ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಕೆಲವೊಂದು ವಿಚಾರಗಳಲ್ಲಿ ಅಧಾರ್ಮಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ. ಯಾರು ವೃಷಭ ರಾಶಿಯಲ್ಲಿದ್ದೀರೋ, ಏನು ನಾನು ಅಧಿಕಾರದಿಂದ ನನ್ನ ಕಡೆಯಿಂದ ಈ ಕೆಲಸ ಆಯಿತು ಅಂತಕ್ಕಂಥ ಮನೋಭಾವವನ್ನು ಕಡಿಮೆ ಇಟ್ಕೊಂಡ್ರೆ ಈ ದಿನ ಶುಭವಾಗ್ತದೆ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳು ಜಾಸ್ತಿ ಇರ್ತಕ್ಕಂಥದ್ದು ನೋಡ್ತೀವಿ. ವಿದ್ಯಾರ್ಥಿ ವರ್ಗದವ್ರಿಗೆ ಖಂಡಿತವಾಗಿರ್ತಕ್ಕಂಥ ಚೆನ್ನಾಗಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದರೆ ಈ ದಿನ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಈ ಒಂದು ಸಮಸ್ಯೆ ಅಂದರೆ ದಾಂಪತ್ಯ ವ್ಯಾವಹಾರಿಕವಾಗಿರ್ತಕ್ಕಂಥ ಸಮಸ್ಯೆಗಳಿದೆ ಅಂದರೆ ಹನುಮಾನ್ ಚಾಲೀಸವನ್ನು ಪಠಣೆಯನ್ನು ಮಾಡಿ, ಖಂಡಿತ ಶುಭವಾಗ್ತದೆ. ಮಿಥುನ ರಾಶಿ
ಹೈಲಿ ಹೀಗೋಸ್ಟಿಕ್ ನೇಚರ್ ಮಿಥುನ ರಾಶಿಯವರೆಗೂ ಕೂಡ. ಬಟ್ ಸಂಚಾರ ಇರ್ತಕ್ಕಂಥ ಸಮಯ, ಹಾಗೆ ಸ್ವಲ್ಪ ಕೆಲಸದಲ್ಲಿ ಶ್ರದ್ಧೆ ಕಡಿಮೆ ಇರ್ತಕ್ಕಂಥದ್ದು ಇರುತ್ತೆ. ಬಟ್ ಮ್ಯಾನೇಜಬಲ್. ಏನು ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ನ ಬಿಟ್ಟರೆ ನಮ್ಮ ಮಿಕ್ಕ ವಿಚಾರದಲ್ಲಿ ಶುಭವಿದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ, ಅಥವಾ ಫೀವರಿಶ್ ಆಗ್ಬೋದು, ಅಥವಾ ಬಿ ಪಿ ಮತ್ತೊಂದರಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇದೆ. ಅದರ್ವೈಸ್ ಬೇರೆ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಶುಭದ ಫಲ ಪ್ರಾಪ್ತಿಯಾಗುತ್ತೆ. ಕೋಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಮಿಕ್ಕ ಎಲ್ಲ ವಿಚಾರಗಳು ಶುಭವನ್ನು ತರುತ್ತೆ. ಸಾಧ್ಯವಾದರೆ ಶಿವನಿಗೆ ಜಲಾಭಿಷೇಕವನ್ನು ಮಾಡಿ, ಖಂಡಿತ ಈ ದಿನ ಶುಭ ಪ್ರಾಪ್ತಿಯಾಗ್ತದೆ. ಕಟಕ ರಾಶಿಯರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ. ಇಲ್ಲಿ ಸ್ವಲ್ಪ ಇದ್ದಕ್ಕಿದ್ದಾಗೆ ಶತ್ರು ಭಯ, ಹಣಕಾಸಿನಲ್ಲಿ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟವನ್ನು ಹೊಂದತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ವಾಹನಾದಿಗಳಿಂದ ಆಗಿರ್ಬೋದು, ಸ್ವಲ್ಪ ಜಾಗರೂಕರಾಗಿ. ತೊಗರಿಬೇಳೆ ದಾನ ಮಾಡಿ, ಸ್ವಲ್ಪ ಅಷ್ಟು ಉತ್ತಮದ ದಿನವಲ್ಲ, ಆದ್ದರಿಂದ ತೊಗರಿಬೇಳೆ ದಾನ ಮುಖ್ಯ. ಓಂ ಅಮ್ಮಂಗಾರಕಾಯ ನಮಃ ಮಂತ್ರವ ಜಪವನ್ನು ಮಾಡಿ, ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಸಿಂಹರಾಶಿಯವರಿಗೆ ಖಂಡಿತ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭವನ್ನು ನೋಡ್ತೀರಿ. ಯಾವುದೇ ಎದುರಾಳಿಗಳನ್ನು ಬಂದರೆ ಅದನ್ನು ನಿಭಾಯಿಸ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಜಾಸ್ತಿ ಇದೆ. ಆದರೆ ದಾಂಪತ್ಯ ಸ್ವಲ್ಪ ವಿರಸಗಳಿರುತ್ತೆ. ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಇನ್ನು ಬೇರೆ ವಿಚಾರಗಳನ್ನು ತಗೊಂಡಾಗ ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥದ್ದು. ಪಿತೃಪಾತ್ರರೊಟ್ಟಿಗೆ ಉತ್ತಮ ಸಂಭಾಷಣೆ, ಅಥವಾ ಮನೆಯ ವಿಚಾರದಲ್ಲಿ ಸ್ವಲ್ಪ ಕಾಳಜಿ, ಇವೆಲ್ಲ ಬರ್ತದೆ. ಬಟ್ ದಾಂಪತ್ಯ ಸ್ವಲ್ಪ ವಿರಸಗಳು, ಮದುವೆ ವಿಚಾರದಲ್ಲಿ ಸ್ವಲ್ಪ ತಾಪತ್ರಯಗಳಿರ್ತಕ್ಕಂಥ ಸನ್ನಿವೇಶವಾಗೋದ್ರಿಂದ ಕೇವಲ ನೀವು ಸರಳವಾಗಿರ್ತಕ್ಕಂಥ ವಿಧಾನವನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ಸ್ವಲ್ಪ ಮಟ್ಟಿಗೆ ನೀವು ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ, ಅಲ್ಲಿ ಕೆಂಪು ಕಲಸಕ್ರಿಯೆಯನ್ನು ಪೂಜೆ ಮಾಡಿದ ನಂತರ ಹಂಚಿ. ಏನಾದರೂ ದಾಂಪತ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥ ಸಂದರ್ಭವಿದ್ದಲ್ಲಿ, ಇಲ್ಲಾಂದರೆ ಖಂಡಿತ ಏನೂ ಸಮಸ್ಯೆ ಇಲ್ಲ, ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ, ಕನ್ಯಾ ರಾಶಿಯವ್ರಿಗೆ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಕಾರ್ಯದಲ್ಲಿ ಏನೇ ಸಮಸ್ಯೆ ಬಂದರೂ ಅದನ್ನು ಹಠದಿಂದ ಸಾಧಿಸ್ತಕ್ಕಂಥ ಸನ್ನಿವೇಶ. ಹಣಕಾಸು ವಹಿವಾಟುಗಳು ಸ್ವಲ್ಪ ಚೆನ್ನಾಗಿರ್ತದೆ. ಏನಾದರೂ ನೀವು ಯಾವುದಾದ್ರಿಗೂ ಸಾಲ ಕೊಟ್ಟಿದ್ರಿ, ಅದು ಬರ್ತಾ ಇಲ್ಲ ಅಂದರೆ ಈ ದಿನ ಮರುಪಾವತಿ ಆಗ್ತಕ್ಕಂಥ ದಿನವಿದೆ. ಆದರೆ ನಿಂತಿರ್ತಕ್ಕಂಥ ಕೆಲಸಗಳು ಕೂಡ ಶುಭವನ್ನು ತರುತ್ತೆ. ಒಟ್ಟಾರೆಯಾಗಿ ಈ ದಿನ ಕನ್ಯಾ ರಾಶಿಯವ್ರಿಗೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಲಭ್ಯತೆ ಇರುತ್ತೆ. ಖಂಡಿತ ಚೆನ್ನಾಗಿದೆ. ತುಲಾರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ ನೋಡಿ. ತುಲಾರಾಶಿಯವ್ರಿಗೆ ಸ್ವಲ್ಪ ಅಸಡ್ಡೆತನ ಕಾಡದ ಬಿಟ್ಟರೆ ಆ ಅಸಡ್ಡೆತನವನ್ನು ದೂರ ಇಡಿ. ಪ್ರೀತಿಯ ವಿಚಾರದಲ್ಲಿ ಜಯ, ಹಾಗೆ ತಮ್ಮ ಪ್ರೀತಿ ಪಾತ್ರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನ. ಎನರ್ಜಿಟಿಕಲ್ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ, ಕ್ರಿಯೇಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು ಇದೆ. ಈ ದಿನ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಈ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಸ್ವಲ್ಪ ರಿಪೇರಿಗೆ ಬಂದು ಅದರ ಖರ್ಚುಗಳು ಜಾಸ್ತಿ ಆಗ್ತದೆ. ಬಿಟ್ಟರೆ ಎಲ್ಲ ವಿಚಾರದಲ್ಲಿ ಶುಭವಿದೆ. ಹಾಗೆಯೇ ಆ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ, ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಇರುತ್ತೆ. ಏನು ಮನೆಯ ವಿಚಾರದಲ್ಲಾಗಿರ್ಬೋದು, ಆಸ್ತಿಯ ವಿಚಾರದಲ್ಲಾಗಿರ್ಬೋದು, ನೆಮ್ಮದಿಯ ವಿಚಾರದಲ್ಲಾಗಿರ್ಬೋದು, ಒಂದು ಗೊಂದಲದ ವಾತಾವರಣ ಇರತಕ್ಕಂಥದ್ದು. ಸುಮ್ಮನೆ ಮನೆಗೆ ಅನ್ನೆಸೆಸರಿಯಾಗಿ ಈ ದಿನ ಕೋಪವನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ, ಅದರಿಂದ ಕೆಲವೊಂದು ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ನಿಮ್ಮ ಜಾತಕದಲ್ಲಿ ಇವತ್ತಿನ ದಿನ ಇದೆ. ಸಾಧ್ಯವಾದಷ್ಟು ನೀವು ಕುಜನನ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಸಾಧಾರಣವಾಗಿರ್ತಕ್ಕಂಥ ದಿನ ಶುಭವನ್ನು ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಶುಭವಿದೆ, ವ್ಯಾಪಾರಸ್ಥರಿಗೂ ಶುಭವಿದೆ. ಈ ದಿನ ವೃಶ್ಚಿಕ ರಾಶಿಯವರಿಗೆ ಕೇವಲ ಓಂ ಅಮ್ಮಂಗಾರಕಾಯ ನಮಃ ಮಂತ್ರ ಜಪವನ್ನು ಮಾಡಿ, ಶುಭವಾಗ್ತದೆ. ಧನುರಾಶಿಯವರ ಈ ದಿನದ ಫಲಾಫಲ, ಸಾಧ್ಯವಾದಷ್ಟು ಧನುರಾಶಿಯವರು ಈ ಮಾರ್ಕೆಟಿಂಗ್ ಸೆಗ್ಮೆಂಟ್ಸ್, ಹಾಗೆ ಮಾತಲ್ಲಿ ಸ್ವಲ್ಪ ಹಿಡಿತವನ್ನು ಸಾಧಿಸ್ಕೊಳ್ಳಿ. ಬಟ್ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥ ಸನ್ನಿವೇಶ ತೋರಿಸುತ್ತೆ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಈ ಏನು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ಇರುತ್ತೆ. ಹಾಗೆಯೇ ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ವಹಿಸ್ಕೊಂಡ್ರೆ ಖಂಡಿತವಾಗಿ ದಿನ ಉತ್ತಮ ದಿನವಾಗಿ ನಿಮಗೂ ಕೂಡ ಪರಿಣಾಮವನ್ನು ಬೀರುತ್ತೆ. ಮಕರ ರಾಶಿಯವ್ರಿಗೆ ಕುಟುಂಬ, ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಶುಭದಾಯಕವನ್ನು ಕೊಡುತ್ತೆ. ಭೂಮಿಯಿಂದ ಲಾಭವನ್ನು ಪಡಿತಕ್ಕಂಥದ್ದಿದೆ. ಕೇವಲ ರಾಜಕೀಯವಾಗಿರ್ತಕ್ಕಂಥ ಲಾಭ ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅದರ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾತಿನ ಚಕಮಕಿಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಹೊರತುಪಡಿಸಿದ್ರೆ ಈ ದಿನ ವ್ಯಾವಹಾರಿಕವಾಗಿ ಶುಭವಿದೆ.
ಖಂಡಿತವಾಗಿ ಮಕರ ರಾಶಿಯವರೆಗೂ ಒಳ್ಳೆಯದಿದೆ. ಕುಂಭರಾಶಿಯ ಫಲಾಫಲ 3 ಮತ್ತು 10ರ ಅಧಿಪತಿ ಆಗಿರ್ತಕ್ಕಂಥದ್ದು. 3 ಮತ್ತು 10ರ ಅಧಿಪತಿ ಲಗ್ನದಲ್ಲಿರೋದ್ರಿಂದ ಸ್ವಲ್ಪ ರೋಷಾವೇಶಗಳು ಜಾಸ್ತಿ ಇರುತ್ತೆ, ಕೋಪ ಇದ್ದಕ್ಕಿದ್ದಾಗೆ ಕೋಪಗಳು ಜಾಸ್ತಿ ಆಗುತ್ತೆ. ಬಟ್ ಒಂದು ತಿಳ್ಕೊಳ್ಳಿ, ಈ ದಿನ ಅನ್ನೆಸಸರಿ ಆಗಿರ್ತಕ್ಕಂಥ ಮಾತುಗಳಿಂದ ದೂರ ಇರಿ. ಕೆಲಸ ಅಥವಾ ತಮ್ಮ ಯಾವುದೇ ಮಾತುಗಳಾಗಿರ್ಬೋದು, ತಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಿ. ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದನ್ನು ಸ್ವಲ್ಪ ಕುಂಭರಾಶಿಯವರು ತಪ್ಪಿಸಿ. ಕೋಪ ಸ್ವಲ್ಪ ಜಾಸ್ತಿ ಇರತಕ್ಕಂಥ ಸಂದರ್ಭವಾಗ್ತದೆ. ಕುಂಭರಾಶಿಯವರು ಈ ದಿನ ಎಷ್ಟು ಸಮಾಧಾನದಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ಹನುಮಾನ್ ಚಾಲೀಸವನ್ನು ಜಪವನ್ನು ಮಾಡಿ, ಸ್ವಲ್ಪ ಶುಭವಾಗ್ತದೆ. ಹಾಗೆ ಮೀನರಾಶಿಯವರ ಫಲಾಫಲ, ಹಣಕಾಸು ಸ್ವಲ್ಪ ನಷ್ಟ, ವ್ಯಾಪಾರದಲ್ಲಿ ನಷ್ಟ, ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು. ಆರೋಗ್ಯದಲ್ಲಿ ಸಣ್ಣಪುಟ್ಟ ನಷ್ಟಗಳು ಜಾಸ್ತಿ ಇದೆ. ವ್ಯಾವಹಾರಿಕವಾಗಿರ್ತಕ್ಕಂಥ ನಷ್ಟ ಕೂಡ ಜಾಸ್ತಿ ಇದೆ. ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ. ತೊಗರಿ ಬೇಳೆ ದಾನ ಮಾಡೋದು ಮರಿಬೇಡಿ ಈ ದಿನ ಮೀನರಾಶಿಯವರು. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯವಾಗಿ ನೆಮ್ಮದಿ, ಸರಿಯಾದಂಥ ನಿದ್ರೆ ಇಲ್ಲ, ಯಾವಾಗಲೋ ಒಂದು ತತಿ ಬರುತ್ತೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಗುರುಗಳೇ. ಮಾನಸಿಕವಾಗಿ ಗೊಂದಲನೂ ತುಂಬ ಜಾಸ್ತಿ ಇದೆ. ಕೇವಲ ನೀವು ಮಲಗ್ತಕ್ಕಂಥ ಕಾಟ್ ಕೆಳಗಡೆ ಒಂದು ತಾಮ್ರದ ಚೆಂಬಿನಲ್ಲಿ ಒಂದು ಇಡಿಯುವಷ್ಟು, ಇಷ್ಟು ಮುಷ್ಟಿವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮ್ಮ ತಲೆದಿಂಬ ಹತ್ರ ಇಟ್ಕೊಂಡು ಮಲಗಿ. ತದನಂತರ ಬೆಳಗ್ಗೆ ಎದ್ದ ತಕ್ಷಣ ನೀವು ಅಳಿಸಿಗೆ ಯಾವುದಾದ್ರೂ ಗಿಡದ ಹತ್ರ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇದನ್ನು ಪದೇ ಪದೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ರಾತ್ರಿ ಇನ್ನೇನು ಮಲಗಬೇಕಾದ್ರೆ ಓಂ ಸೋಂ ಸೋಮಾಯ ನಮಃ ಮಂತ್ರವನ್ನು 21 ಬಾರಿ ಹೇಳಿ ಮಲಗಿ. ಖಂಡಿತ ಇದನ್ನು ಪದೇ ಮಾಡ್ತಾ ಯೂಶ್ವಲಿ ನಿಮಗೆ ಅನಿದ್ರೆ ಅಥವಾ ತುಂಬ ಯಾವಾಗಲೂ ಆ ಟೈಮಲ್ಲಿ ಬರ್ತಕ್ಕಂಥ ನಿದ್ದೆಗಳು ಸುಗಮವಾಗಿ ಬರುತ್ತೆ, ನೆಮ್ಮದಿನೂ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.